ದಿನಬೆಳಗಾದ್ರೆ ಒಂದಿಲ್ಲ ಒಂದು ಅಧಿಕಾರಿಗಳ ಹಗರಣ ಬಯಲಾಗ್ತಾ ಇದೆ. ಈಗ ಕೋರಮಂಗಲ ಆರ್ಟಿಒ ಕಚೇರಿ ಭ್ರಷ್ಟಾಚಾರ ದೂರದ ಗುಜರಾತ್ನಲ್ಲಿ ಜಗಜ್ಜಾಹೀರವಾಗಿದೆ. ರಾಜ್ಯದ ಮಾನವನ್ನ 3 ಕಾಸಿಗೆ ಹರಾಜು ಹಾಕಿದ್ದಾರೆ. ವಾಹನಗಳಿಲ್ಲದೆ ಎಫ್ಸಿ ಕೊಟ್ಟ ಕೋರಮಂಗಲ ಆರ್ಟಿಒ ಕಚೇರಿ. ಗುಜರಾತ್ ಅಧಿಕಾರಿಗಳಿಂದ ದಾಖಲೆ ಸಮೇತ ಹಗರಣ ಬಯಲು. ಇದೇ ಲೆಟರ್ ಸಾರಿಗೆ ಇಲಾಖೆ ಹಗರಣದ ದಾಖಲೆ ಲಂಚಾವತಾರಕ್ಕೆ ಪುರಾವೆ ಆಗೋಗಿದೆ. ಇದೇ ಲೆಟರ್ನಲ್ಲೇ ಕೋರಮಂಗಲದ ಆರ್ಟಿಒ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಗುಜರಾತ್ನ ಸಾರಿಗೆ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಇಲ್ಲಿನ ಆಫೀಸರ್ಸ್ ಹೇಗೆ ನುಂಗಣ್ಣರು ಅನ್ನೋದನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ. ಆಗಿದ್ದು ಇಷ್ಟೇ. ಗುಜರಾತ್ನ 50 ವಾಹನ ಪರಿಶೀಲಿಸಿ ಎಫ್ಸಿ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಸಲಿಗೆ ಆ 50 ವಾಹನಗಳು ಬೆಂಗಳೂರಿಗೆ ಬಂದಿರಲಿಲ್ಲ. ಎಫ್ಸಿ ನೀಡಿದ ದಿನ ಆ ಎಲ್ಲಾ ವಾಹನ ಗುಜರಾತ್ನಲ್ಲಿದ್ವು. ಆದರೆ 2025ರ ಅಕ್ಟೋಬರ್ 8ರಂದೇ ಎಫ್ಸಿ ಕೊಟ್ಟಿದ್ದು ಬಯಲಾಗಿದೆ. ಭ್ರಷ್ಟಾಚಾರ ಇದೊಂದು ದೊಡ್ಡ ಹಗರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಫ್ಸಿಗೆ ಸೀಮಿತವಾಗಿಲ್ಲ ಇದೊಂದು ಹಗರಣ. ಇದು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ವಾಹನಗಳೇ ಬರದಿರೋ ಕೂಡ ವಾಹನಗಳು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾ ಇದೆ. ಇದು ಕೂಡ ಒಂದು ದೊಡ್ಡ ಹಗರಣ. ಮೂಲಗಳ ಪ್ರಕಾರ ಮಹಾರಾಷ್ಟ್ರದ 460 ವಾಹನಗಳಿಗೂ 56 ಸೆಕೆಂಡ್ನಲ್ಲೇ ಫೇಕ್ ಎಫ್ಸಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮಹಾರಾಷ್ಟ್ರ ಠಾಣೆಯಲ್ಲಿ ದೂರು ದಾಖಲಾಗಿದೆ. TV9 ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಸಾರಿಗೆ ಸಚಿವರು ಎಚ್ಚೆತ್ತಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸೂಚಿಸಿದ್ದಾರೆ. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ದರೆ ಇವತ್ತೇ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ಗುಜರಾತ್ ಮುಂಬೈನಲ್ಲಿ ವಾಹನಗಳ ಮುಂದೆ ನಿಂತು ಆರ್ಟಿಒ ಅಧಿಕಾರಿಗಳು ಎಫ್ಸಿ ನೀಡ್ತಾರೆ. ಹೀಗಾಗಿ ಫಿಟ್ನೆಸ್ ಇಲ್ಲದ ವಾಹನಗಳಿಗೆ ಎಫ್ಸಿ ಸಿಗೋದಿಲ್ಲ. ಹೀಗಾಗಿ ಕರ್ನಾಟಕದ ಭ್ರಷ್ಟ ಆರ್ಟಿಒಗಳಿಗೆ ಲಂಚ ಕೊಟ್ಟು ಗುಜರಿ ವಾಹನಗಳಿಗೂ ಎಫ್ಸಿ ಪಡೆದಿರೋದು ಬಯಲಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ಬೆಂಗಳೂರಿನ ಅಗರ ಬಳಿಯ ಜಕ್ಕಸಂದ್ರ ಕೆರೆಯನ್ನ ಸರ್ವನಾಶ ಮಾಡಲು ಭೂಗಳ್ಳರು ಮುಂದಾಗಿದ್ದಾರೆ. ಸರ್ವೆ ನಂಬರ್ 40ರಲ್ಲಿರುವ ಕೆರೆಗೆ ಭಾರೀ ಪ್ರಮಾಣದಲ್ಲಿ ಮಣ್ಣು ಮತ್ತು ಡೆಬ್ರೀಸ್ ತಂದು ಸುರಿಯಲಾಗ್ತಾ ಇದೆ. ಕೆರೆ ಅಂಕಣದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ವಕೀಲ ಮತ್ತು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಮೆಂಥಲ್ ಮುಖ್ಯಮಂತ್ರಿಗಳ ಸಚಿವಾಲಯಕ್ಕೆ ಈ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಕೂಡಲೇ ಕೆರೆಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಎಲ್ಲ ಕಡೆ ಹಸಿರಾಗಿದೆ. ಸಾವಿರಾರು ಕೆರೆಗಳಿರೋ ಈ ಬೆಂಗಳೂರು ಈಗ 100 ಕೆರೆಗಳಿಗೆ ಬಂದಿದೆ. ಇದಕ್ಕೆ ಕಾರಣ BBMP ಅವರ ನೆಗ್ಲಿಜೆನ್ಸ್. ನೋಡಿ, ಈ ಕೇಸಲ್ಲಿ ಜಕ್ಕಸಂದ್ರ ಕೆರೆ ಹಾಗೂ ಅಗ್ರ ಕೆರೆಗಳೆಲ್ಲ ಅಕ್ಕಪಕ್ಕ ಇರುವಂತಹ ಕೆರೆಗಳು. ಜಕ್ಕಸಂದ್ರ ಕೆರೆಯಲ್ಲಿ ಕಳೆದ 3 ದಿನಗಳಿಂದ ಏಕಾಏಕಿ ಮಣ್ಣನ್ನು ತುಂಬಿಸಿ